ಆತ ಸಾಮಾನ್ಯ ವ್ಯಕ್ತಿ, ಆದರೆ ಆತನ ಸಾಧನೆ ಮಾತ್ರ ಅಗಾಧವಾದದ್ದು. ಆತನ ಶ್ರಮದಿಂದ ಇಂದಿಗೂ ಅದೆಷ್ಟೋ ಜನರ ದೇಹಕ್ಕೆ ರಕ್ತ ಲಭಿಸಿದೆ. ಹೀಗಾಗಿ ಈತನನ್ನ ಅಲ್ಲಿನ ಜನರು ರಕ್ತದಾತ ಎಂದೇ ಕರೀತಾರೆ. ಹಾಗಾದ್ರೆ ಆ ವ್ಯಕ್ತಿ ಯಾರು, ಆತನ ಸಾಧನೆ ಏನು ಅಂತಿದ್ದೀರಾ? ಈ ಸ್ಟೋರಿ ನೋಡಿ. ನಮ್ಮ ದೇಶದಲ್ಲಿ ಪ್ರತಿನಿತ್ಯ ಲೆಕ್ಕವಿಲ್ಲದಷ್ಟು ಅಪಘಾತಗಳು ಸಂಭವಿಸುತ್ತಿವೆ. ಆದರೆ ಅದರಲ್ಲೂ ಬಹುಪಾಲು ಜನರು ಅತಿಯಾದ ರಕ್ತ ಸೋರಿಕೆಯಿಂದಲೇ ಅಸುನೀಗ್ತಿದ್ದಾರೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಅಪಘಾತವಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ರಕ್ತ ನೀಡಿದ್ರೆ ಆ ಜೀವ ಉಳಿಯಲಿದೆ ಎಂಬ ನಿಟ್ಟಿನಲ್ಲಿ ನಟರಾಜ್ ರಕ್ತ ಸಂಗ್ರಹಣೆ ಮಾಡ್ತಿದ್ದಾರೆ. ರಕ್ತ ಮಾನವೀಯ ಮೌಲ್ಯವುಳ್ಳಂಥ ಸಂಬಂಧಗಳನ್ನ ಬೆಸಿಕೆ ಒಂದು ಸೇತುವೆ. ರಕ್ತ ಹಣ ಕೊಟ್ಟರೆ ಕೊಂಡ್ಕೊಳ್ಳೋಕ್ಕಾಗದಿರುವಂಥ ಒಂದು ವಸ್ತು. ರಕ್ತ ತರಪದಿಂದ ಪಡ್ಕೊಳ್ಳೋಕ್ಕಾಗದಿರುವಂಥ ಒಂದು ವಸ್ತು. ದಾನದ ರೂಪದಲ್ಲಿ ಕೊಡ್ಲಿಕ್ಕೆ ಮಾತ್ರ ಸಾಧ್ಯ. ಅಂಥ ಒಂದು ರಕ್ತಕ್ಕೆ ಸಂಬಂಧಗಳ ಕಟ್ಟಬೇಕು ಅಂತ ನಾನು ಸುಮಾರು 25 ವರ್ಷಗಳ ಹಿಂದೆ ಅವತ್ತು ಮುಂದೆ ಇಟ್ಟಂಥ ಹೆಜ್ಜೆ ಇಲ್ಲಿ ತನಕ 345 ಶಿಬಿರನ ಮಾಡಿ 43,000 ಯೂನಿಟ್ ಬ್ಲಡ್ನ ಸಂಗ್ರಹ ಮಾಡಿದ್ದೀವಿ. ಹೌದು, ನಾವೀಗ ಹೇಳ ಹೊರಟಿರೋದು ಸಕ್ಕರನಾಡು ಮಂಡ್ಯದ ನಟರಾಜ್ ಎಂಬ ರಕ್ತದಾತನ ಬಗ್ಗೆ. ನಟರಾಜ್ ಮೂಲತಃ ಮಂಡ್ಯದ ಸಂತೆಕಸಲಗೆರೆ ಗ್ರಾಮದವರು. ಕಳೆದ 25 ವರ್ಷದಿಂದ ಬರೋಬ್ಬರಿ 63 ಬಾರಿ ರಕ್ತ ನೀಡೋದರ ಜೊತೆಗೆ 344 ರಕ್ತದಾನ ಶಿಬಿರವನ್ನ ನಡೆಸುವ ಮೂಲಕ ಸಾವಿರಾರು ಯೂನಿಟ್ ರಕ್ತ ಸಂಗ್ರಹ ಮಾಡಿದ್ದಾರೆ. ಹೀಗಾಗಿ ಇವರನ್ನ ಮಂಡ್ಯ ಜಿಲ್ಲೆಯಲ್ಲಿ ರಕ್ತದಾತ ಎಂದು ಗುರುತಿಸುತ್ತಾರೆ. ನಟರಾಜ್ ಈ ರೀತಿ ರಕ್ತ ಸಂಗ್ರಹ ಮಾಡೋಕೆ 2 ಪ್ರಮುಖ ಕಾರಣಗಳಿವೆ. ಅದರಲ್ಲಿ ಮೊದಲನೆಯದಾಗಿ ಹಲವು ವರ್ಷಗಳ ಹಿಂದೆ ರಸ್ತೆ ಅಪಘಾತದಲ್ಲಿ ರಕ್ತದ ಅಭಾವದಿಂದ ನಟರಾಜ್ ಸ್ನೇಹಿತನೊಬ್ಬ ಮೃತಪಟ್ಟಿದ್ದ. ಈ ವೇಳೆ ಸರಿಯಾದ ಸಂದರ್ಭಕ್ಕೆ ರಕ್ತ ಸಿಕ್ಕಿದ್ದರೆ ಆತನ ಪ್ರಾಣ ಉಳಿತಿತ್ತು ಅಂತ ವೈದ್ಯರು ತಿಳಿಸಿದ್ರು. ಮತ್ತೊಂದು ದೇಶ ಕಾಯುವ ಸೈನಿಕನ ವಿಚಾರ. ಗಡಿಯಲ್ಲಿ ನಿಂತು ನಮ್ಮನ್ನ ಕಾಯುವ ಸೈನಿಕನಿಗೆ ಯಾವುದಾದರೂ ಅಪಘಾತ ಸಂಭವಿಸಿದರೆ ಅಂತ ಸೈನಿಕನಿಗೆ ಸರಿಯಾದ ಸಂದರ್ಭದಲ್ಲಿ ರಕ್ತ ಸಿಗಬೇಕು ಎಂಬ ನಿಟ್ಟಿನಲ್ಲಿ ನಟರಾಜ್ 1998ರಿಂದ ಇಲ್ಲಿಯವರೆಗೆ ಜೀವಧಾರೆ ಟ್ರಸ್ಟ್ ಮೂಲಕ ರಕ್ತ ಸಂಗ್ರಹ ಮಾಡ್ತಾ ಬಂದಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತು, ನಾವು ಕಲ್ಲನ್ನು ಕೂಡ ದೇವರು ಅಂತ ನಂಬುವಂಥವ್ರು. ನಾವು ಈ ಭಾರತದವರು ಆ ಕಲ್ಲನ್ನೇ ದೇವರು ಅಂತ ನಂಬುದ್ಮೇಲೆ ನಮ್ಮನ್ನು ಕಾಯ್ತಾರೋ ಸೈನಿಕನ ಯಾಕೆ ನಾವು ದೈವ ಅಂತ ಕಾಣಬಾರ್ದು? ನಮ್ಮನ್ನು ಪ್ರತಿ ಕ್ಷಣನೂ, ಈ ಕ್ಷಣಕ್ಕೂ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಶತ್ರುವಿನ ಗುಂಡ್ಗೆ ಎದೆ ಕೊಟ್ಟು ನಿಂತಿರುವಂಥ ಗಡಿಲಿ ಸೈನಿಕ ಕಾರಣ ಅದಕ್ಕೆ. ಹಂಗಾಗಿ ಅವನ್ನ ಪ್ರತಿ ವರ್ಷನೂ ಕೂಡ ಒಂದು ದಿನ ನೆನ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಈ ಜೀವಧಾರೆ ಟ್ರಸ್ಟ್ ಉದ್ದೇಶ ಆಗಿತ್ತು. ಯಾಕೆ ಅಂತಂದರೆ ಒಂದು ದಿನ ನಾವು ನಮ್ಮ ಹುಟ್ಟುಹಬ್ಬ ಅಂತ ಎಲ್ಲರನ್ನೂ ಆಚರಿಸ್ತಿರ್ತೀವಿ ಒಂದು ದಿನ ಅಂತ. ಆದರೆ ಸೈನಿಕನ ನೆನ್ಕೊಳ್ಳೋದು ಯಾವ ರೀತಿಲಿ ಅಂತ ವಿಚಾರಣೆ ಮಾಡಿದಂತಾಗ ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ರವರ ಹುಟ್ಟುಹಬ್ಬರನ್ನ ಆಚರಿಸ್ತು. ಆ ಹುಟ್ಟುಹಬ್ಬಕ್ಕೆ ಒಂದು ಅರ್ಥ ಸಿಗ್ಬೇಕಲ್ಲ. ಹಾಗಾಗಿ ಆ ಸೈನಿಕನ ಕರ್ತಂದು ಆ ಸೈನಿಕನ ನೆಪದಲ್ಲಿ ಸುಭಾಷ್ ಚಂದ್ರ ಬೋಸ್ ನೆನೆಸ್ಕೊಳ್ಳುವ ಅಂತೇಳಿ ಆ ಸಂದರ್ಭದಲ್ಲಿ ಆ ಸೈನಿಕನ ಪಾದ ಮುಟ್ಲಿಕ್ಕೆ ಒಂದು ಅವಕಾಶ ಅಂತೇಳಿ ಸೈನಿಕ ಪಿತಾಮಹನ ನೆನಪಲ್ಲಿ ಸೈನಿಕರ ನಡುವೆ ರಕ್ತದಾನ ಶಿಬಿರನ ಆಯೋಜನೆ ಮಾಡ್ತಾ ಬರ್ತಿದ್ದು. ಇನ್ನು ನಟರಾಜ್ ರಕ್ತ ಸಂಗ್ರಹ ಕೆಲಸ ಬರೀ ಮಂಡ್ಯ ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ. ರಾಜ್ಯವಲ್ಲದೆ 2018ರಲ್ಲಿ ಅಂಡಮಾನ್ನಲ್ಲೂ ಕೂಡ ನಟರಾಜ್ ರಕ್ತದಾನ ಶಿಬಿರ ಮಾಡುವ ಮೂಲಕ ರಕ್ತ ಸಂಗ್ರಹಿಸಿದ್ದಾರೆ. ನಟರಾಜ್ ಅವರ ಸಾಧನೆಯನ್ನ ಗುರುತಿಸಿರುವ ಅನೇಕ ಸಂಘ ಸಂಸ್ಥೆಗಳು ನೂರಾರು ಪ್ರಶಸ್ತಿಗಳನ್ನು ಕೊಟ್ಟು ಅವರನ್ನ ಗೌರವಿಸಿವೆ. ಅದರಲ್ಲಿ ರಾಜಸ್ಥಾನದ ಗ್ಲೋಬಲ್ ಹ್ಯುಮ್ಯಾನಿಟಿ ಚೇಂಜ್ ಮೇಕರ್ ಅವಾರ್ಡ್, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ನೀಡಿ ಇವರನ್ನ ಗೌರವಿಸಲಾಗಿದೆ. ದೇಶದಲ್ಲಿ ಪ್ರತಿ ವರ್ಷ 15 ಲಕ್ಷ ಯೂನಿಟ್ ರಕ್ತದ ಅವಶ್ಯಕತೆ ಇದ್ದು, ಸದ್ಯ ದೇಶದಲ್ಲಿ 11 ಲಕ್ಷ ಯೂನಿಟ್ ರಕ್ತ ಸಂಗ್ರಹವಾಗುತ್ತಿದೆ. ಅದರಲ್ಲೂ ವಿವಿಧ ಕಾಯಿಲೆಗಳ ಹಿನ್ನೆಲೆಯಲ್ಲಿ 1 ಲಕ್ಷ ಯೂನಿಟ್ ವ್ಯರ್ಥವಾಗ್ತಿದ್ದು, ದೇಶದಲ್ಲಿ ಈಗ ಪ್ರತಿ ವರ್ಷ 10 ಲಕ್ಷ ಯೂನಿಟ್ ರಕ್ತ ಮಾತ್ರ ಲಭ್ಯವಾಗ್ತಿದೆ ಅಂತ ನಟರಾಜ್ ತಿಳಿಸಿದ್ದಾರೆ. ಹಣ ಇಲ್ಲ, ಆಸ್ತಿ ಬೇಕಾಗಿಲ್ಲ, ಅಧಿಕಾರ ಬೇಕಾಗಿಲ್ಲ, ಹೀಗೆ ಯಾವುದೇ ಇಲ್ಲದಿದ್ರೂ ಕೂಡ ನಾನು ಒಂದು ಜೀವ ಉಳಿಸ್ಲಿಕ್ಕೆ, ನಾನು ಡಾಕ್ಟರ್ ಅಲ್ಲ, ಆದರೆ ಜೀವ ಉಳಿಸ್ಲಿಕ್ಕೆ ನಮ್ಮ ಕೈಲಿ ಒಂದು ಸಾಧ್ಯ ಅನ್ನೋದು ಗೊತ್ತಾದದ್ದು ಈ ರಕ್ತದಾನದಿಂದ. ಇದೇ ತಿಂಗಳು 23ರಂದು ಮಂಡ್ಯದಲ್ಲಿ ದೇಶದ ಸೈನಿಕರಿಗಾಗಿ ಬೃಹತ್ ರಕ್ತದಾನ ಶಿಬಿರ ಆಯೋಜನೆ ಮಾಡಿದ್ದು, ದಿನದ 24 ಗಂಟೆಗಳ ಕಾಲ ಇಲ್ಲಿ ರಕ್ತದಾನ ನಡೆಯಲಿದೆ. ಇದು ರಾಜ್ಯದಲ್ಲೇ ಮೊದಲ ಬಾರಿ ಈ ರೀತಿಯ ಪ್ರಯತ್ನ ನಡೆಯುತ್ತಿದ್ದು, ಅತಿ ಹೆಚ್ಚು ರಕ್ತ ಸಂಗ್ರಹ ಆಗುವ ಮೂಲಕ ದಾಖಲೆ ಬರೆಯಲಿದೆ ಎನ್ನಲಾಗ್ತಿದೆ. ಸದ್ಯ ಜಿಲ್ಲೆಯ ಜನರು ಟೀ ಮಾರ್ತಿದ್ದ ಯುವಕ ಇಂದು ಅನೇಕ ಜನರ ಜೀವದ ಉಳಿವಿಗೆ ಕಾರಣನಾಗಿದ್ದಾನೆ. ಈತನ ಸಾಧನೆ ಮತ್ತಷ್ಟು ಜನರನ್ನ ಪ್ರೇರೇಪಿಸಲಿ ಎಂದು ಶುಭ ಹಾರೈಸಿದ್ದಾರೆ.